ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಕರ್ಜಿಕಾಯಿ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಮೆಜರ್ಮೆಂಟ್ ಯಾವ್ದಾದ್ರು 1 ಕಪ್ ಅಲ್ಲಿ ತಗೊಳ್ಳಿ. ನೆಕ್ಸ್ಟ್ ಅರ್ಧ ಕಪ್ ಅಷ್ಟು ಚಿರೋಟಿ ರವೆ ಅಂದ್ರೆ ಸಣ್ಣ ರವೆ ತಗೊಂಡಿದ್ದೀನಿ. ಸ್ವಲ್ಪ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಜಾಸ್ತಿ ಬೇಡ. ಪಿಂಚ್ ಆಫ್ ಸಾಲ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ವಲ್ಪ ನೀರು ಹಾಕೊಂತ ಚಪಾತಿ ಹಿಟ್ಟು ಯಾವ ತರ ಇರುತ್ತೆ ನೋಡಿ, ಸೇಮ್ ಟು ಸೇಮ್ ಅದೇ ಹದಕ್ಕೆ ನಾವು ಕಲ್ಸ್ಕೊಂತ ಹೋಗ್ಬೇಕಾಗುತ್ತೆ. ತೀರಾ ನೀರಾಗೆ ಮಾಡ್ಕೋಬೇಡಿ ಹಿಟ್ಟನ್ನ, ಯಾಕಂದ್ರೆ ನಾವು ಹಿಟ್ಟು ಕಲ್ಸೋದ್ರಲ್ಲೇ ಇರುತ್ತೆ. ಈ ತರ ನೀಟಾಗಿ ಕಲ್ಸ್ಕೊಂಡಿದ ನಂತರ ಇದನ್ನ ಒಂದು ರೆಸ್ಟ್ ಮಾಡೋಕೆ ಬಿಡೋಣ. ಕರ್ಜಿಕಾಯಿ ಪುಡಿ ಮಾಡೋಷ್ಟ್ರೊಳಗಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಯಾವ್ದಾದ್ರು ಒಂದು ಬಟ್ಟೆನ ಈ ತರ ಮುಚ್ಚಿಬಿಟ್ಟು ಇದನ್ನ ನೆನೆಯಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಈ ಕಡೆ ನಾನು ಕೊಬ್ಬರಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಮತ್ತೆ ಬೆಲ್ಲ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ಅಷ್ಟು ನಾನು ಪುಟಾಣಿ ಪುಡಿ ತಗೊಂಡಿದ್ದೀನಿ. 1 ಕಪ್ ಅಷ್ಟು ಬೆಲ್ಲ, ಒಂದು 3 ಏಲಕ್ಕಿನ ಹಾಕೊಂಡು ಈ ತರ ಸಣ್ಣದಾಗಿ ಪುಡಿ ತರ ಮಾಡ್ಕೋಬೇಕು. ನೋಡಿದ್ರ, ಇಷ್ಟಾದ್ರೆ ಸಾಕು. ಸಣ್ಣದಾಗಿ ಪುಡಿ ಮಾಡ್ಕೋಬೇಕು, ತರಿಯಾಗಿ ಮಾಡ್ಕೋಬೇಡಿ, ಸಣ್ಣದಾಗಿ ಮಾಡ್ಕೋಬೇಕು. ಪುಡಿ ರೆಡಿ ಆಗಿದೆ ನೋಡಿ. ಇವಾಗ ಈ ಪುಡಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂತೀನಿ. ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ ನಂತರ ಇದಕ್ಕೆ 1 ಕಪ್ ಅಷ್ಟು ನಾನು ಒಣ ಕೊಬ್ಬರಿನ, ತುರಿದಿರುವಂತ ಒಣ ಕೊಬ್ಬರಿನ ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಕಡೆ ಪುಡಿ ಕೂಡ ರೆಡಿ ಆಗಿದೆ. ಇಷ್ಟೆಲ್ಲ ಮಾಡೋಷ್ರೊಳಗಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳ ತರ ಮಾಡ್ಕೊತ ಹೋಗ್ತೀನಿ. ಮೆಜರ್ಮೆಂಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವುದಾದ್ರೂ 1 ಕಪ್ಪಲ್ಲಿ ನೀವು ಮೆಜರ್ಮೆಂಟ್ನ ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತವೆ ಕರ್ಜಿಕಾಯಿ. ಇವಾಗ ರೆಡಿ ಆಗಿರುವಂಥ ಸಣ್ಣ ಸಣ್ಣ ಉಂಡೆಗಳನ್ನ ನಾನು ಲಟ್ಟಿಸ್ಕೊತ ಹೋಗ್ತೀನಿ. ಎಲೆನ ರೌಂಡಾಗಿ ಮಾಡೋ ಬದಲು ಈ ಥರ ಉದ್ದದ್ದಾಗೆ ಮಾಡ್ಕೋಬೇಕು. ಕರ್ಜಿಕಾಯಿ ಅಲ್ವಾ ಮಾಡ್ತಿರೋದು, ಅದಕ್ಕೋಸ್ಕರ ಉದ್ದಾಗೆ ಮಾಡ್ಕೋಬೇಕು. ನೀವು ಈ ಥರ ಕೈಯಿಂದ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಕರ್ಜಿಕಾಯಿ ಮಾಡೋ ಮೌಲ್ಡ್ ಕೂಡ ಬರುತ್ತೆ, ಅದರಿಂದ ಕೂಡ ಮಾಡ್ಕೋಬೋದು. ನೋಡಿದ್ರೆ ಎಲೆ ರೆಡಿ ಆಯಿತು. ಇವಾಗ ನೀರು ತಗೊಂಡು ಎಡ್ಜಸ್ಗೆ ಈ ಥರ ಹಚ್ಕೋಬೇಕು. ಕೆಲವೊಬ್ರು ನೀರು ಹಚ್ಕೊತಾರೆ, ಕೆಲವೊಬ್ರು ಹಾಲು ಕೂಡ ಹಚ್ಕೊತಾರೆ. ಅದು ನಿಮ್ಮ ಇಷ್ಟ, ನೀವು ಯಾವ ಥರ ಆದರೂ ಹಚ್ಕೋಬೇಕು. ತುದಿಯಲ್ಲಿ ಸ್ವಲ್ಪ ಈ ಥರ ಕೈಯಿಂದ ಅಂದ್ಬಿಟ್ಟು ಇದರಲ್ಲಿ ಇವಾಗ ನಾನು ಕರ್ಜಿಕಾಯಿ ಪುಡಿನ ಸ್ಟಫ್ ಮಾಡ್ತಿದ್ದೀನಿ. ನಾನು 3 ಸ್ಪೂನ್ ಹಾಕಿದ್ದೀನಿ, ಸಣ್ಣ ಸ್ಪೂನಲ್ಲಿ 3 ಸ್ಪೂನ್ ಹಾಕಿದ್ದೀನಿ. ನಾನು ವಿಡಿಯೋದಲ್ಲಿ ಯಾವ ಥರ ಮಾಡ್ತಿದ್ದೀನಿ ನೋಡಿ, ಸೇಮ್ ಟು ಸೇಮ್ ನೀವು ಅದೇ ಥರನೇ ಮಾಡ್ಕೊತಾ ಹೋಗಿ. ಫಸ್ಟ್ ಟೈಮ್ ಮಾಡೋರಾದರೆ ಸ್ವಲ್ಪ ಹುಷಾರಾಗಿ ಮಾಡಿ, ಇಲ್ಲ ಆಲ್ರೆಡಿ ನಾವು ಮಾಡೋಕ್ಕೆ ಬರುತ್ತೆ ಅನ್ನೋರು ಬೇಗನೆ ಮಾಡ್ಕೋಬೋದು. ನೋಡಿದ್ರ, ಇಷ್ಟೇ ನೋಡಿ, ಸಿಂಪಲ್ ಆಗಿ ಈಸಿಯಾಗಿ ಎಷ್ಟು ಸುಲಭವಾಗಿ ಆಯ್ತಲ್ಲ. ಒಂದು ಸಾರಿ ಪ್ರೆಸ್ ಮಾಡಿದ್ಮೇಲೆ ಇನ್ನೊಂದು ಸಾರಿ ಕೂಡ ಇದೇ ರೀತಿಯಾಗಿ ಎಡ್ಜಸ್ ಅಲ್ಲಿ ಕೂಡ ಪ್ರೆಸ್ ಮಾಡ್ಕೊಂತ ಹೋಗ್ಬೇಕು, ಇಲ್ಲಾಂದ್ರೆ ಓಪನ್ ಆಗ್ಬಿಡುತ್ತೆ. ಈ ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಡ್ತೀನಿ. ಎಣ್ಣೆ ಕೂಡ ಕಾದಿದೆ. ನಾನು ಇವಾಗ ಒಂದೊಂದಾಗಿ ಫ್ರೈ ಮಾಡ್ಕೊತ ಹೋಗ್ತೀನಿ. ನೆನಪಿರ್ಲಿ, ಮೀಡಿಯಂ ಟು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ, ಮೇಲ್ಗಡೆ ಬೇಗ ಕಲರ್ ಬಂದ್ಬಿಡುತ್ತೆ. ನೋಡಿದ್ರೆ ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟಲ್ಲಿ ತಗೊಂತೀನಿ. ಎಷ್ಟು ಸಿಂಪಲ್ ಆಗಿ ಮಾಡ್ಬೋದಲ್ವಾ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.